ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 23 ರಕ್ಷಣಾ ಪಡೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ. ಮೊದಲನೇದಾಗಿ ಅಭ್ಯಾಸಗಳು ನೋಡಿ ಏನು ಕೊಟ್ಟಿದ್ದಾರೆ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ. ಮೊದಲನೇದು ನೋಡಿ, ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಭಾರತದ ಡ್ಯಾಶ್ರಿಗೆ ನೀಡಲಾಗಿದೆ. ಉತ್ತರ ರಾಷ್ಟ್ರಪತಿಯವರಿಗೆ. ಓಕೆ. ಸೆಕೆಂಡ್ ಒನ್ ನೋಡಿ, ಭೂಸೇನೆಯ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ದಂಡನಾಯಕ ಅಥವಾ ಜನರಲ್ ಎಂದು ಕರೆಯುವರು. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಭೂಸೇನೆಯ ಆಡಳಿತ ಕಚೇರಿ ಡ್ಯಾಶ್ ಎಲ್ಲಿದೆ. ಉತ್ತರ ಹೊಸ ದಿಲ್ಲಿಯಲ್ಲಿದೆ. ನಾಲ್ಕನೇ ಪ್ರಶ್ನೆ, NCCಯ ಧ್ಯೇಯ ವಾಕ್ಯ ಡ್ಯಾಶ್. ಉತ್ತರ ಶಿಸ್ತು ಮತ್ತು ಒಗ್ಗಟ್ಟು. ಸೆಕೆಂಡ್ ಹೆಡ್ಡಿಂಗ್ ನೋಡಿ, ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ರಕ್ಷಣಾ ಪಡೆಯ ವಿಭಾಗಗಳಾವುವು. ಉತ್ತರ ರಕ್ಷಣಾ ಪಡೆಯ ವಿಭಾಗಗಳು ಮೊದಲನೇದಾಗಿ ಭೂಸೇನೆ, ಎರಡನೇದು ನೌಕಾಪಡೆ, ಮೂರನೇದು ವಾಯುಪಡೆ. ಓಕೆ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡಿ, ಭೂಸೇನೆಯ ಪ್ರಮುಖ ಕಾರ್ಯಗಳಾವುವು. ಉತ್ತರ ದೇಶದ ಗಡಿಗಳ ರಕ್ಷಣೆಯ ಜೊತೆಗೆ ನೈಸರ್ಗಿಕ ವಿಕೋಪಗಳಾದ ಭೂಕಂಪ, ಪ್ರವಾಹ, ಬರಗಾಲ, ಭೂಕುಸಿತ, ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ಭೂಸೇನೆ ನಿರ್ವಹಿಸುತ್ತದೆ. ಭೂಸೇನೆಯು ತಾಂತ್ರಿಕವಾಗಿ ಅತ್ಯಂತ ಮುಂದುವರಿದಿದೆಯಲ್ಲದೆ ಬೇಹುಗಾರಿಕೆ ವ್ಯವಸ್ಥೆಯೂ ಹೊಂದಿದೆ. ಓಕೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ, ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳಾವುವು. ಉತ್ತರ ನೋಡಿ, ಗಡಿ ರಸ್ತೆಗಳ ಸಂಘಟನೆಯು ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯವನ್ನು ಮಾಡುತ್ತದೆ. ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ ಮತ್ತು ಒಳ ಚರಂಡಿ ನಿರ್ಮಾಣದಂತಹ ಕಾರ್ಯಗಳನ್ನು ಈ ಸಂಘಟನೆ ಮಾಡುತ್ತದೆ. ಮುಂದಿನ ಪ್ರಶ್ನೆ, ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಯಾವುದು. ಉತ್ತರ ನೋಡಿ, ಮಾನವೀಯತೆ ಮತ್ತು ಸ್ವಯಂ ಸೇವೆ ಇದು ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿನಗೆ ಇಚ್ಛೆ ಇದೆಯೇ, ಕಾರಣ ಕೊಡಿ. ಉತ್ತರ ನೋಡಿ ಮಕ್ಕಳ, ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನನಗೆ ಇಚ್ಛೆ ಇದೆ, ಏಕೆಂದರೆ ದೇಶದ ರಕ್ಷಣೆ ಮಾಡುವುದು ನಾಗರಿಕರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಓಕೆನಾ ಮಕ್ಕಳ, ಇವತ್ತು ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 23 ರಕ್ಷಣಾ ಪಡೆಗಳು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಿದ್ದಾಗಿದೆ. ಇದಿಷ್ಟೇ ಅಲ್ದಿರ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಮಕ್ಕಳ. ಹಾಗೂ ಕೆಲವೊಂದು ಭಾಷಣಗಳ ಬಗ್ಗೆ ಕೂಡ ನಾನು ತಿಳಿಸಿದ್ದೇನೆ. ಗಾದೆ ಮಾತು ವಿಸ್ತರಣೆ ಎಲ್ಲವೂ ಸಹ ಅಪ್ಲೋಡ್ ಆಗಿದೆ ಮಕ್ಕಳ. ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಯಾವ ಕ್ಲಾಸ್ ಬೇಕೋ ನೀವು ಆರಾಮಾಗಿ ನೋಡ್ಕೋಬೋದು ಮಕ್ಕಳ. ಇಷ್ಟೆಲ್ಲ ನಮ್ಮ ಎಫರ್ಟ್ಗೆ ನಿಮ್ಮದೊಂದು ಲೈಕ್ ಇರಲಿ, ನಮ್ಮ ಚಾನಲ್ನ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನ ದಯವಿಟ್ಟು ವೀಕ್ಷಣೆ ಮಾಡಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.